ರೆಡಿ. ನನ್ನ ಹೆಸರು ಸಂದೀಪ್ ರೆಡ್ಡಿ ಅಂತ. ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೇವೆ. ಸುಮಾರು 240 ಜನ ಯುವಕರು ಮತ್ತು ಧರ್ಮಸ್ಥಳದ ಬಗ್ಗೆ ನಮ್ಮ ಜೊತೆ ಬಂದಿದ್ದಾರೆ. ನಾವಿವತ್ತು ಧರ್ಮಸ್ಥಳದ ವಿರುದ್ಧ ಏನು ಸಂಚು ನಡೀತಾ ಇದೆ, ಪಿತೂರಿ ಮಾಡಿ ನಮ್ಮ ಹಿಂದೂ ಧರ್ಮದ ವಿರುದ್ಧ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಲ್ಯಾಂಡ್ ಏನು ಒಂದು ಕಾನ್ಸ್ಪಿರಸಿ ನಡೀತಾ ಇದೆ, ಅದರ ವಿರುದ್ಧವಾಗಿ ಈಗಾಗಲೇ ಎಷ್ಟೋ ಮುಖವಾಡಗಳು ಕಳಚಿ ಬೀಳ್ತಾ ಇರೋದು ಇಡೀ ನನ್ನ ಪ್ರಪಂಚ ನೋಡ್ತಾ ಇದೆ. ಅದೇ ರೀತಿ ನನ್ನ ಧರ್ಮಸ್ಥಳದ ಭಕ್ತರಿಗೆ ನೈತಿಕ ಶಕ್ತಿ ಕೊಡುವುದಕ್ಕೋಸ್ಕರ ಮತ್ತು ನಮ್ಮ ಧರ್ಮಸ್ಥಳದ ಧರ್ಮಸ್ಥಳನ ನಂಬಿ ಎಷ್ಟೊಂದು ನಮಗೆಲ್ಲ ಒಳ್ಳೆಯದಾಗಿದೆ, ಅದಕ್ಕೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಇವತ್ತು ನಾವು ಮಾತ್ರ ಅಲ್ಲ, ಸಾಗರೋಪಾದಿಯಲ್ಲಿ ಜನ ಎಲ್ಲ ಕಡೆಯಿಂದ ಧರ್ಮಸ್ಥಳಕ್ಕೆ ಬರ್ತಿದ್ದಾರೆ. ಅದನ್ನು ನೋಡ್ತಿದ್ದೀವಿ. ನಾವು ಬೆಂಗಳೂರಿಂದ ಬರಬೇಕಾದರೂ ಸಹ ಎಷ್ಟೋ ಸಾವಿರಾರು ವೆಹಿಕಲ್ಗಳು ಧರ್ಮಸ್ಥಳದ ಕಡೆಗೆ ಭಗವದ್ಗೀತೆಯನ್ನು ಕಟ್ಟಿಕೊಂಡು ಬರ್ತಾ ಇರೋದು ನೋಡಿ ನಿಜಕ್ಕೂ ನನ್ನ ಹಿಂದೂ ಧರ್ಮದ ಬಗ್ಗೆ ಹೆಮ್ಮೆ ಆಯಿತು. ನನ್ನ ಹಿಂದೂ ಧರ್ಮವನ್ನು ಮತ್ತೊಮ್ಮೆ ಒಗ್ಗೂಡಿಸುವಂತಹ ಏನು ಈ ಕೆಲಸ ಯಾರು ಮಾಡಿದ್ದಾರೆ ಅಂದರೆ ಸಂಚನ್ನು ಮಾಡೋದಕ್ಕೆ ಹೋಗಿ ನನ್ನ ಹಿಂದೂ ಧರ್ಮವನ್ನು ಮತ್ತೆ ಒಗ್ಗೂಡಿಸುವಂತಹ ಕೆಲಸ ಮಾಡಿದ್ದಾರೆ. ಅವರಿಗೆ ದೇವರು ಎಲ್ಲ ರೀತಿಯ ಅವರಿಗೆ ಆಶೀರ್ವಾದ ಕೊಡಬೇಕಾ, ಅವ್ರಿಗೆ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಮಂಜುನಾಥೇಶ್ವರ ನೋಡ್ಕೊಳ್ಬೇಕು ಅಂತ ನಂಬಿದ್ದೀನಿ. ಸುಳ್ಳಿನಲ್ಲಿ ಒಂದಷ್ಟು ನಮ್ಮ ಧಾರ್ಮಿಕ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದವರು ಮಾತಾಡ್ತಾರೆ. ನಿಜಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವಂತಹ ಅನಾಚಾರ, ಅದರ ಮುಖಾಂತರ ಜನಗಳಲ್ಲಿ ವಿಷ ಬಿತ್ತುವಂತಹ ಮತ್ತು ನನ್ನ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರವನ್ನು ಮಾಡುವಂತಹ ಕೆಲಸ ತುಂಬ ಯೋಜಿತವಾಗಿ ಮಾಡ್ತಿದ್ದಾರೆ. ಅದಕ್ಕೆಲ್ಲ ನಿಜಕ್ಕೂ ನನ್ನ ನೆಲದ ಕಾನೂನು ಅವರಿಗೆಲ್ಲರಿಗೂ ಒಂದು ಪಾಠವನ್ನು ಕಲಿಸುತ್ತೆ. ಯಾಕೆಂತಂದರೆ ಧರ್ಮಸ್ಥಳ ಅಂತಂದ್ರೆ ಧರ್ಮ ತುಂಬಿರುವಂತಹ ಕ್ಷೇತ್ರ ಅಂತ ಇವತ್ತಿಂದ ಅಲ್ಲ, ಶತಮಾನಗಳಿಂದಲೂ ಸಹ ಅಂತಹ ಕ್ಷೇತ್ರ ಇದೆ. ಅದರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಒಂದು ಪ್ರೀಪೇಯ್ಡ್ ಒಂದು ಪೇಯ್ಡ್ ಮೀಡಿಯಾನ ಮಾಡಿ ಯೂಸ್ ಮಾಡ್ತಾರೆ, ಇದರ ಎಲ್ಲ ಷಡ್ಯಂತ್ರಗಳು ಕೊನೆಗಾಣಲಿದೆ ಅನ್ನೋದು ನಮ್ಮಂಥ ಭಕ್ತರ ಆಶಾಭಾವ. ಒಂದು ತುಂಬ ಶಾಂತಿಯುತವಾಗಿ ನಿಜಕ್ಕೂ ಕಾವಂದರು ನೋಡಿ, ನಾನು ಹೇಳೋದು ನೆಲದ ಕಾನೂನು ಕಾವಂದರಿಗೂ ಒಂದೇ ಮತ್ತು ಕಟ್ಟಕಡೆಯ ಒಬ್ಬ ಸಾಮಾನ್ಯ ಪ್ರಜೆಗೂ ಒಂದೇ. ಈಗ ಯಾವುದಾದ್ರೂ ತಪ್ಪಾಗಿದ್ದರೆ ಕಾನೂನು ಅದರ ರೀತಿ ತನ್ನ ಕ್ರಮವನ್ನು ತಗೊಳ್ಳುತ್ತೆ. ಅದಕ್ಕೆ ಪೂರಕವಾಗಿ ಧರ್ಮಸ್ಥಳದ ಪೀಠಾಧಿಪತಿಗಳು ಇದುವರೆಗೂ ನಡ್ಕೊಂಡು ಬರ್ತಿದ್ದಾರೆ, ನಿಜಕ್ಕೂ ಸಮಾಜಕ್ಕೆ ಮಾದರಿಯಾಗುವಂತಹ ನಡೆಯೋದು. ಅವರು ಯಾವತ್ತೂ ಯಾವುದೇ ಕಾನೂನನ್ನು ಮೀರುವಂತಹ ಕೆಲಸನ ಮಾಡಿರೋದು ಕಂಡು ಬಂದಿಲ್ಲ. ಅವರ ನಡೆ ನಿಜಕ್ಕೂ ಎಲ್ಲ ಸಾಮಾನ್ಯ ಜನಕ್ಕೆ ಮಾದರಿ. ಅದೇ ರೀತಿ ಇವತ್ತೇನು ಮುಖವಾಡಗಳು ಕಳಚಿ ಬೀಳ್ತಾ ಇದೆ, ಅದಕ್ಕೆ ಅವರ ತಾಳ್ಮೆಗೆ ಇದೊಂದು ನಿದರ್ಶನ. ಅವರ ತಾಳ್ಮೆಗೆ ಈಗ ಪ್ರತಿಫಲ ಸಿಗ್ತಾ ಇದೆ ಅಂತ ನಾನು